ಸೊ ಅವ್ರು ಹೆಂಗೆ ದರೋಡೆ ಮಾಡಿದ್ದಾರೆ ಅಂತಂದರೆ, ಈ ಇನಿಷಿಯಲಿ ಏನು ಮಾಡಿದ್ದಾರೆ, ಈಗ ನೀವು ಯಾವುದೇ ಈ ಕೇಸ್ಗಳು ನೋಡಿ, ಕಳ್ತನದ ಕೇಸ್ಗಳಿಗೆ ಒಂದು ಗಾಡಿ ನಂಬರ್ ಸಿಗಾಕೊಳ್ಳುತ್ತೆ, ಇಲ್ಲ ಫಿಂಗರ್ ಪ್ರಿಂಟ್ ಸಿಗಾಕೊಳ್ಳುತ್ತೆ, ಇಲ್ಲ ಮತ್ತೊಂದು ಡಾಗ್ ಸ್ಕ್ವಾಡ್ ಏನೋ ಒಂದು ಸಿಗಾಕೊಳ್ಳುತ್ತೆ. ಸೊ ಇವ್ರು ಎಷ್ಟು ಕಿಲಾಡಿಗಳ ಥರ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂದರೆ, ಇವ್ರಿಗೆ ಈ ಥರ ಕಳ್ತನ ಮಾಡೋದು ಈ ಕರ್ನಾಟಕದಲ್ಲಿ ಯಾರಿಗೂ ಅಷ್ಟು ಟ್ಯಾಲೆಂಟೆಡ್ ಇಲ್ಲ, ಈ ಕಳ್ತನ ಈ ಥರ ಮಾಡೋದು ಅಂದ್ಬಿಟ್ಟು ಏನು ಮಾಡಿದ್ದಾರೆ, ಇವಾಗ ನವಗ್ರಹ 2 ಅವರು ನವಗ್ರಹ 1 ಅದು ಇದು ಮಾಡಿದ್ದಾರೆ ಅಂಬಾರಿನ. ಸೊ ಇವ್ರು ನವಗ್ರಹ 2 ಮಾಡೋರೆ ಚಿನ್ನದ. ಸೊ ಆಲ್ಮೋಸ್ಟ್ ಅರೌಂಡ್ 17.5 kg ಚಿನ್ನನ ಕಳ್ಳರು ಕಳ್ತನ ಮಾಡಿರ್ತಾರೆ. ಸೊ ಪೊಲೀಸ್ ಅವ್ರಿಗೆ ಟೆನ್ಷನ್ನು, ಏನಪ್ಪ 17.5 kg ಚಿನ್ನ ಕಳ್ತನ ಆಗಿದೆಯಲ್ಲ, ಹೆಂಗೆ ಈ ಪ್ರಕರಣ ಕ್ಲಿಯರ್ ಮಾಡೋದು, ಹೆಂಗೆ ಯೋಚನೆ ಮಾಡೋದು. ಸೊ ಅಲ್ಲಿ ಯಾವ ಕ್ಲೂ ಕೂಡ ಇರಲ್ಲ, 0 ಕ್ಲೂ ಬಿಟ್ಟು ಹೋಗಿರ್ತಾರೆ ಅವರು ಕಳ್ಳರು. ಫಿಂಗರ್ ಪ್ರಿಂಟ್ಸು, ಆಮೇಲೆ ಡಾಗ್ ಸ್ಕ್ವಾಡ್ ಬರುತ್ತೆ ಗೊತ್ತಾ, ಡಾಗ್ ಸ್ಕ್ವಾಡ್ ಅಂದರೆ ಈ ನಾಯಿ ಕರ್ಕೊಂಬರ್ತಾರೆ ಅಲ್ಲಿಗೆ. ಸೊ ಅದು ಗೊತ್ತಾಗ್ಬಾರ್ದು ಅಂದ್ಬಿಟ್ಟು ಸುತ್ತ ಖಾರದ ಪುಡಿ ಎರಚಿ, ಅದು ಬೇರೆ ಮನಿ ಹೈಸ್ಟ್ ಸೀರೀಸ್ ನೋಡಿದ್ರಂತೆ ನೆಟ್ಫ್ಲಿಕ್ಸಲ್ಲಿ ಕುತ್ಕೊಂಡು ನೀಟಾಗಿ. ಇವಾಗ ನೀವು ಈ ಫೋಟೋ ನೋಡ್ತಾ ಇದ್ದೀರಲ್ಲ, ಈ ಫೋಟೋ ಯಾವುದೋ ಚಿನ್ನದ ಅಂಗಡಿ ಅಥವಾ ಯಾವ್ದಾದ್ರು ಜ್ಯುವೆಲರಿ ಶಾಪು ಇಲ್ಲ ಏನೋ ಎಕ್ಸಿಬಿಷನ್ ಅಲ್ಲ. ಸೊ ಇದು ಬರೋಬ್ಬರಿ 17.5 kg ಚಿನ್ನ ಇರುವಂಥ ಒಂದು ಫೋಟೋ ಇದು. ಸೊ ಏನಪ್ಪ 17.5 kg ಚಿನ್ನ ಇಲ್ಲಿದೆ ಅಂತ ಅನ್ಕೋಬೋದು ನೀವು. ಸೊ 17.5 kg ಚಿನ್ನ, ಈ ಚಿನ್ನ ಏನಿದೆ ಇದು ಕಳ್ತನ ಆಗಿದ್ದು ಚಿನ್ನ. ಸೊ ಯಾರು ಕಳ್ತನ ಮಾಡಿದ್ದು, ಏನು ಈ ಪ್ರಕರಣ? ಸೊ 17 kg ಚಿನ್ನ ಅಂದರೆ 17.5 kg ಚಿನ್ನ ಅಂದರೆ ಆಲ್ಮೋಸ್ಟ್ ಅರೌಂಡ್ 14 ಕೋಟಿ ಮೌಲ್ಯ ಅದ್ರದ್ದು. ಸೊ ಹೆಂಗೆ ಕಳ್ತನ ಆಯಿತು? ಈ 6 ಜನ ವ್ಯಕ್ತಿಗಳು ಈ ಚಿನ್ನನ ಕಳ್ತನ ಮಾಡಿ ಯಾರಿಗೂ ಗೊತ್ತಿಲ್ದಿರಂಗೆ ಒಂದು ಬಾವಿಲಿ ಊತಾಕಿರ್ತಾರೆ. ಸೊ ನೀವು ಅನ್ಕೊಬೋದು, ಎಷ್ಟೋ ಜನ ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು 500-1000ನೋ ಇಲ್ಲ ಬ್ಯಾಗಲ್ಲಿ ಫುಲ್ ಕ್ಯಾಶು ಇಲ್ಲ ಏನೋ ಒಂದು ಕಂತೆ ನೋಟು ಸಿಕ್ಬಿಟ್ರೆ ಚೆನ್ನಾಗಿರುತ್ತಪ್ಪ ಅನ್ಸುತ್ತೆ. ಸೊ ಇಲ್ಲಿ ನಿಜವಾಗ್ಲೂ ಸಿನಿಮಾ ಸ್ಟೈಲಲ್ಲಿ ನಡೆದಿದೆ ಇದು. ಸೊ ಜನ ಇಮ್ಯಾಜಿನೇಷನ್ ಮಾಡ್ಕೊಂಡಿರಲ್ಲ, ಅವ್ರ ಅಕ್ಕಪಕ್ಕ ಮನೆಯವ್ರಿಗೆ ಗೊತ್ತಿಲ್ವಂತೆ, ಆ ಇಮ್ಯಾಜಿನೇಷನ್ ಇರಲ್ಲ ಅವ್ರಿಗೆ. 17.5 kg ಚಿನ್ನ ಕೆಳಗಡೆ ಈ ಪಕ್ಕದ ಬಾವಿಲಿದೆ ಅಂತ ಅಂದ್ಕೊಂಡಿರಲ್ಲ ಅವರು. ಸೊ ಇವತ್ತು ಈ ಚಿನ್ನದ ಕೇಸ್ ಏನು, 17.5 kg ಚಿನ್ನ ಅಲ್ಲಿಗೆ ಹೆಂಗೆ ಬಂತು, ಯಾರು ತಂದಿದ್ದು, ಕಳ್ತನ ಹೆಂಗಾಯಿತು ಅನ್ನೋದ್ರ ಬಗ್ಗೆ ಮಾತಾಡೋಣ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂಜಯ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ತುಂಬ ಜನಕ್ಕೆ ರಾತ್ರೋರಾತ್ರಿ ಸ್ಟಾರ್ ಆಗಬೇಕು, ರಾತ್ರೋರಾತ್ರಿ ದುಡ್ಡು ಮಾಡಬೇಕು, ಏನಾದರೂ ಶಾರ್ಟ್ ಟೈಮಲ್ಲಿ ಬೇಗ ದುಡ್ಡು ಮಾಡಬೇಕು ಅಂತ ಆಸೆ ಇದೆ. ಇವತ್ತು ನಾನು ವೀಡಿಯೋ ನೋಡ್ತಾ ಇರೋದು ಎಷ್ಟು ಜನ ನೋಡ್ತಾ ಇದ್ದೀರೋ 100% ಒಂದು 60-70% ಜನಕ್ಕೆ ಈ ಆಸೆ ಇರುತ್ತೆ. ಇನ್ಫ್ಯಾಕ್ಟ್ ನನಗೆ ಕೂಡ ಆಸೆ ಇತ್ತು. ಸೊ ಎಜುಕೇಟೆಡ್ ಆಗಿರ್ಬೋದು, ಅನ್ಎಜುಕೇಟೆಡ್ ಆಗಿರ್ಬೋದು, ಓದಿರೋರು ಓದಿಲ್ಲದೆ ಇರೋರು ಯಾರಾದರೂ ಆಗಿರ್ಬೋದು, ಆಸೆ ಇರುತ್ತೆ. ಓದಿರೋರು ಆಸೆ ಪಟ್ಟರೆ ಕಾನೂನು ಮತ್ತೊಂದು ಮಗದೊಂದು ಯೋಚನೆ ಮಾಡ್ತಾರೆ, ಓದಿಲ್ಲದೆ ಇರೋರು ಆಸೆ ಪಟ್ಟರೆ ಈ ಥರ ಘಟನೆಗಳು ನಡೆಯುತ್ತೆ. ಬಟ್ ಈ ಥರ ಅವ್ರನ್ನ ಲೈಫ್ ಹಾಳಾಗುವಂಥ ಒಂದು ಕೇಸ್ ಆಗೋಯ್ತಿದ್ದು. ಸೊ ಏನಪ್ಪ ಕೇಸ್ ಅಂತಂದರೆ ಈ ಚಿನ್ನದ ಕೇಸು. ಸೊ ನೀವು ಗೊತ್ತಿರೋಂಗೆ ಕಳೆದ 6 ತಿಂಗಳಲ್ಲಿ ಈ SBI ಬ್ಯಾಂಕು ದಾವಣಗೆರೆ, ಈ ಘಟನೆ ನಡೆದಿದ್ದು ದಾವಣಗೆರೆಯಲ್ಲಿ. ಈ SBI ಬ್ಯಾಂಕಲ್ಲಿ ದರೋಡೆ ನಡೆಯುತ್ತೆ. ಏನು ದರೋಡೆನಪ್ಪ? ಸೊ ಆಲ್ಮೋಸ್ಟ್ ಅರೌಂಡ್ 17.5 kg ಚಿನ್ನನ ಕಳ್ಳರು ಕಳ್ತನ ಮಾಡಿರ್ತಾರೆ. ಸೊ ಪೊಲೀಸ್ ಅವ್ರಿಗೆ ಟೆನ್ಷನ್ನು, ಏನಪ್ಪ 17.5 kg ಚಿನ್ನ ಕಳ್ತನ ಆಗಿದೆಯಲ್ಲ, ಹೆಂಗೆ ಈ ಪ್ರಕರಣ ಕ್ಲಿಯರ್ ಮಾಡೋದು, ಹೆಂಗೆ ಯೋಚನೆ ಮಾಡೋದು. ಸೊ ಅಲ್ಲಿ ಯಾವ ಕ್ಲೂ ಕೂಡ ಇರಲ್ಲ, 0 ಕ್ಲೂ ಬಿಟ್ಟು ಹೋಗಿರ್ತಾರೆ ಅವರು ಕಳ್ಳರು. ಏನಾಗುತ್ತೆ ಆಮೇಲೆ, ಇವ್ರಿಗೆ ಈ ಥರ ಕಳ್ತನ ಮಾಡೋದು ಈ ಕರ್ನಾಟಕದಲ್ಲಿ ಯಾರಿಗೂ ಅಷ್ಟು ಟ್ಯಾಲೆಂಟೆಡ್ ಇಲ್ಲ, ಈ ಕಳ್ತನ ಈ ಥರ ಮಾಡೋದು ಅಂದ್ಬಿಟ್ಟು ಏನು ಮಾಡಿದ್ದಾರೆ, ಅಂತಾರಾಜ್ಯ ಕಳ್ಳರು, ಈ ಗ್ಯಾಂಗ್ ಇರುತ್ತಲ್ಲ, ಈ ಕಳ್ತನ ಮಾಡೋವಂಥ ಗ್ಯಾಂಗು ಇಲ್ಲ ಪ್ರೀವಿಯಸ್ ಯಾವ್ಯಾವ ಕಳ್ತನಗಳಾಗಿರುತ್ತೋ ಅಂಥ ಗ್ಯಾಂಗ್ಗಳನ್ನ ವಿಚಾರಣೆ ಮಾಡೋಕ್ಕೆ ಮತ್ತು ಹಿಡಿಯೋಕ್ಕೆ ಟ್ರೈ ಮಾಡ್ತಾರೆ. ಸೊ ಬೇರೆ ಸ್ಟೇಟ್ಗಳಿಗೆಲ್ಲ ಹೋಗಿ ವಿಚಾರಣೆ ಮಾಡಿ ಹಿಡಿಯೋಕ್ಕೆ ಹೋಗಿ ಸಿಗಾಕೊಂಡು 4-5 ಜನ ಸಿಗಾಕೊಂಡು ಅವ್ರನ್ನ ವಿಚಾರಣೆ ಕೂಡ ಮಾಡ್ತಾರೆ. ಆಮೇಲೆ ಗೊತ್ತಾಗುತ್ತೆ ಇವರು ಈ ಕಳ್ತನ ಮಾಡಿಲ್ಲ ಅಂತ. ಸೊ ಅವ್ರು ಎಲ್ಲೋ ಬೇರೆ ಕಡೆ ಎಲ್ಲೋ ಇರ್ತಾರೆ ಅವತ್ತಿನ ದಿನ. ಸೊ ಇದು ಏನಪ್ಪ ಈ ಥರ ಆಗೋಯ್ತು, ಕೇಸ್ ನೋಡಿದ್ರೆ ಕಳ್ತನ ಆಗಿದೆ 17.5 kg, ಇವ್ರು ಯಾರು ಕಳ್ತನ ಮಾಡಿಲ್ಲ ಅಂತವ್ರು ಇನ್ಯಾರು ಮಾಡಿರ್ಬೋದು, ಕ್ಲೂ ಬೇರೆ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಲೈಟಾಗಿ ಒಂದು ಡಾಟ್ಸ್ ಎಲ್ಲೋ ಕನೆಕ್ಟ್ ಆಗುತ್ತೆ. ಆ ಡಾಟ್ಸ್ ಏನು ಅಂತ ಆಮೇಲೆ ಹೇಳ್ತೀನಿ. ಸೊ ಎಲ್ಲೋ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಅಂದರೆ ಈ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಇಲ್ಲ ಇದರಲ್ಲಿ ಹೇಳೋಕ್ಕಾದ್ರೆ, ಪೊಲೀಸರು ಹೇಳಿಲ್ಲ, ಒಂದು ಬೇಸಿಕ್ ಹೇಳಿದ್ದಾರೆ. ಸೊ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಒಬ್ಬ ವಿಜಯ್ ಅನ್ನೋ ವ್ಯಕ್ತಿ ಮೇಲೆ ಒಂದು ಅನುಮಾನ ಬಂದಿದೆ. ವಿಜಯ್ ಯಾರಪ್ಪ ಅಂತಂದರೆ, ಈ ವಿಜಯ್ ಅನ್ನೋ ವ್ಯಕ್ತಿ ಬೇರೆ ಯಾರೋ ಅಲ್ಲ, SBI ಬ್ಯಾಂಕ್ ಏನಿದೆಯಲ್ಲ, ಸೊ ಅದ್ರ ಆ ಕಡೆ ಈ ದಾವಣಗೆರೆ ಏನಿದೆ ಜಾಗ, ದಾವಣಗೆರೆಯಲ್ಲಿ ಪಕ್ಕದ ಸಿಟಿಲಿ ಅವನೊಂದು ಬೇಕ್ರಿ ಇಟ್ಕೊಂಡಿದ್ದಾನೆ. ಸೊ ಆ ಬೇಕ್ರಿ ಇಟ್ಕೊಂಡವನು ಏನು ಬೇಕ್ರಿ ಇಟ್ಕೊಂಡವ್ನು ಏನಕ್ಕಪ್ಪ ಈ ಥರ ಕೆಲಸ ಮಾಡ್ತಾನೆ ಅನ್ಸ್ಬೋದು ನಿಮಗೆ. ಸೊ ನೋಡಿ, ಒಬ್ಬ ಸಾಮಾನ್ಯ ಮನುಷ್ಯ ಏನು ಬೇಕಾದ್ರೂ ಮಾಡ್ಬೋದು ಯೋಚನೆ ಮಾಡಿದ್ರೆ ಅಂತ. ಸೊ ಏನು ಮಾಡಿದ್ದಾನೆ, ಒಂದು 6 months ಬ್ಯಾಕ್, ಆಲ್ಮೋಸ್ಟ್ ಅರೌಂಡ್ 2023 ಮಾರ್ಚಲ್ಲಿ, ಸೊ ಇದು 6 ತಿಂಗಳು ಮುಂಚೆ ಕೇಸು, ಅದಕ್ಕಿಂತ 6 months ಬ್ಯಾಕು ಇದು. ಸೊ 2023 ಮಾರ್ಚ್ ಆ ಟೈಮಲ್ಲೇನೋ ಈ ಬೇಕ್ರಿನ ದೊಡ್ಡದು ಮಾಡಬೇಕು, ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕು ಅಂದ್ಬಿಟ್ಟು SBI ಬ್ಯಾಂಕಲ್ಲಿ ಲೋನ್ ಕೇಳಕ್ಕೆ ಹೋಗಿದ್ದಾನೆ. ಸೊ ಲೋನಲ್ಲಿ ಅವನ ಕ್ರೆಡೆನ್ಷಿಯಲ್ ಪ್ರಕಾರ ಇಲ್ಲ ಒಂದು ಸಿಬಿಲ್ ಸ್ಕೋರ್ ಪ್ರಕಾರ ಅವ್ನಿಗೆ ಲೋನ್ ಸಿಕ್ಕಿಲ್ಲ. ಸೊ ಏನು ಮಾಡಿದಾನೆ, ತುಂಬ ಬೇಜಾರಾಗಿದ್ದಾನೆ. ಏನಪ್ಪ ಇದು ಲೋನ್ ಸಿಗ್ತಾಯಿಲ್ಲ, ನಾನು ಬೇರೆ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡಬೇಕು, ಹಣ ಬೇಕು, ನನಗೆ ದುಡ್ಡು ಬೇಕು.
ಸ್ಟಾರ್ ಆಗಬೇಕು, ಕೋಟಿ ಬೇಕು ನನಗೆ ಅಂತ ಆಸೆ ಮನಸ್ಸಲ್ಲಿ. ಬಟ್ ಇಲ್ಲಿ ಲೋನ್ ಕ್ಲಿಯರ್ ಆಗ್ತಾ ಇಲ್ಲ. ಸೊ ಆಲ್ಮೋಸ್ಟ್ ತಿರ್ಗಾ ಮತ್ತೆ ಸೆಕೆಂಡ್ ಟೈಮ್ ಅಪ್ಲೈ ಮಾಡ್ತಾನೆ ಲೋನ್ಗೆ SBI ಬ್ಯಾಂಕಲ್ಲೇ. ಅದೇ ಬ್ಯಾಂಕಲ್ಲಿ ಮತ್ತೆ ಲಂಚನೂ ಕೊಟ್ಟಿದ್ದಾನಂತೆ, ಅವ್ನು ಹೇಳೋ ಪ್ರಕಾರ ಲಂಚನೂ ಕೊಟ್ಟಿದ್ದೀನಿ ಅಂತ. ಲಂಚ ಎಲ್ಲ ಕೊಟ್ಟು ಏನೇ ಮಾಡಿದ್ರು ಅವನಿಗೆ ಲೋನು ಫೈನಲಿ ಕ್ಲಿಯರ್ ಆಗಿಲ್ಲ, ಅವ್ನಿಗೆ ಲೋನ್ ಕಾಸು ಸಿಕ್ಕಿಲ್ಲ. ಸೊ ಆಮೇಲೆ ಏನು ಮಾಡ್ತಾನಪ್ಪ, ಈ ಬೇಜಾರಲ್ಲಿ ಅವ್ನು ಹೇಳ್ಕೊಳ್ಳೋ ಪ್ರಕಾರ ಈ ಬೇಜಾರು ಈ ವೈರತ್ವ ಅಂತ ಬೆಳೆದಿದೆ ಅಂತೆ ಇವಾಗ ಅವನಿಗೆ. ಅದ್ರ ಮೇಲಿಂದ ವೈರತ್ವ ಬೆಳೆದು ಏನು ಮಾಡೋದು, ಈಗ ಲೋನು ಕೊಡ್ತಾ ಇಲ್ಲ, ನನಗೆ ಬೆಳಿಬೇಕು, ಜೀವನದಲ್ಲಿ ಸ್ಟಾರ್ ಆಗಬೇಕು ರಾತ್ರೋರಾತ್ರಿ ಅನ್ನೋ ಆಸೆಗಳು. ಈ ಕಡೆ ಲೋನ್ ಕೊಡ್ತಾಯಿಲ್ಲ. ಏನು ಮಾಡ್ತಾನೆ, ಈ ಕಳ್ಳತನದ ಹಾದಿಗೆ ಹಿಡಿತಾನೆ. ಸೊ ಅವನ ಜೊತೆಗೆ ಇನ್ನೂ 4-5 ಜನ ಅವರ ಕಸಿನ್ಸು ಮತ್ತು ಇನ್ನೊಂದಿಬ್ಬರು ಫ್ರೆಂಡ್ಸ್ನ ಹಾಕ್ಕೊಂಡು ಕಂಪ್ಲೀಟಾಗಿ ಒಂದು ಸ್ಕೆಚ್ ರೆಡಿ ಮಾಡ್ತಾರೆ, ಈ SBI ಬ್ಯಾಂಕ್ನ ಹೆಂಗೆ ದರೋಡೆ ಮಾಡೋದು ಅಂತ. ಸೊ ಅವ್ರು ಹೆಂಗೆ ದರೋಡೆ ಮಾಡಿದ್ದಾರೆ ಅಂತಂದರೆ, ಈ ಇನಿಷಿಯಲಿ ಏನು ಮಾಡಿದ್ದಾರೆ, ಈಗ ನೀವು ಯಾವುದೇ ಈ ಕೇಸ್ಗಳು ನೋಡಿ, ಕಳ್ಳತನದ ಕೇಸ್ಗಳಿಗೆ ಒಂದು ಗಾಡಿ ನಂಬರ್ ಸಿಗಾಕೊಳ್ಳುತ್ತೆ, ಇಲ್ಲ ಫಿಂಗರ್ ಪ್ರಿಂಟ್ ಸಿಗಾಕೊಳ್ಳುತ್ತೆ, ಇಲ್ಲ ಮತ್ತೊಂದು ಡಾಗ್ ಸ್ಕ್ವಾಡ್ ಏನೋ ಒಂದು ಸಿಗಾಕೊಳ್ಳುತ್ತೆ. ಸೊ ಇವ್ರು ಎಷ್ಟು ಕಿಲಾಡಿಗಳ ಥರ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂದರೆ, 6 ತಿಂಗಳು ಮುಂಚೆಯಿಂದನೇ ಪ್ಲ್ಯಾನಿಂಗ್ ರೆಡಿ ಮಾಡಿದ್ದಾರೆ ಇವರು. ಯಾವ ಥರ ಅಂದರೆ, ಈ ಬ್ಯಾಂಕಿನ CC ಕ್ಯಾಮ್ರಾಗಳು ಎಲ್ಲಿದೆ, ಎಲ್ಲೆಲ್ಲಿ ಹೋದರೆ ಎಲ್ಲೆಲ್ಲಿ ಗೊತ್ತಾಗಲ್ಲ, ಈ ವಿಡಿಯೋದು ಇದಿರುತ್ತಲ್ಲ ಫೈಲ್ಸ್ಗಳು, ಸ್ಟೋರೇಜ್ಗಳು, ಸೊ ಅದೆಲ್ಲ ಎಲ್ಲಿ ಸಿಗುತ್ತೆ, ಆಮೇಲೆ ಇನ್ ಡೀಟೇಲಾಗಿ ಅದ್ರ ಗೋಡೆಗಳೆಲ್ಲ ಎಲ್ಲಿದೆ, ಚಿನ್ನದ ಲಾಕರ್ಗಳೆಲ್ಲಿದೆ ಒಳಗಡೆ ಅಂತ ಡೀಟೇಲಾಗಿ ಸ್ಟಡಿ ಮಾಡಿ, ಸೊ ಪೊಲೀಸರು ಯಾವಾಗ ಬೀಟ್ಸ್ ಹಾಕ್ತಾರೆ, ಯಾವಾಗ ಬೀಟ್ಸ್ ಹಾಕಲ್ಲ ಅಂತೆಲ್ಲ ಲೆಕ್ಕಾಚಾರ ಮಾಡಿ, ಸೊ ಕರೆಕ್ಟಾಗಿ ಒಂದು 3 ದಿನ ರಜಾ ಇರೋ ಟೈಮಲ್ಲಿ ಈ ಬ್ಯಾಂಕ್ನ ದರೋಡೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದೆಲ್ಲ ಈ ಪ್ಲ್ಯಾನು 6 ತಿಂಗಳು ಮುಂಚೆಯಿಂದ ಮಾಡ್ಕೊಂಡಿರೋದು ನೀಟಾಗಿ 1 by 1. ಸೊ ಅವರು ಯಾವ ಥರ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ ಅಂದರೆ, ಮೊಬೈಲ್ ಫೋನ್ ಕೂಡ ಯೂಸ್ ಮಾಡಿಲ್ಲ. ಸೊ ಮೊಬೈಲ್ ಫೋನ್ ಸಿಕ್ಕಾಕೊಂಡ್ರೆ ಗೊತ್ತಲ್ಲ, ಟ್ರ್ಯಾಕ್ ಮಾಡ್ತಾರೆ, ಮೊಬೈಲ್ ಯಾರು ಫೋನ್ ಇನ್ಕಮಿಂಗ್ ಔಟ್ಗೋಯಿಂಗ್ ಹೋಗಿದೆ ಅಂತ ಇಮಿಡಿಯೇಟ್ ಟ್ರ್ಯಾಕ್ ಮಾಡ್ತಾರೆ ಅಂತ ಗೊತ್ತಂದ್ಬಿಟ್ಟು ಮೊಬೈಲ್ ಫೋನ್ ಯೂಸ್ ಮಾಡಿಲ್ಲ. ಸೊ ಅದಲ್ಲದೆ 3 ಕಿಲೋಮೀಟ್ರು 2.5-3 ಕಿಲೋಮೀಟ್ರ್ ಹಿಂದೆನೇ ಅವ್ರ ಗಾಡಿಗಳನ್ನ ನಿಲ್ಲಿಸಿ, ಕಾರ್ನ ನಿಲ್ಲಿಸಿ, ಒಂದು ಏನು ಬಂದಿದೆ ಕಾರು, ಸೊ ಡಸ್ಟರ್ ಕಾರು, ಆ ಕಾರ್ನ ನಿಲ್ಲಿಸಿ ಅಲ್ಲಿಂದ ಬೈ ವಾಕಲ್ಲಿ ಬಂದಿದ್ದಾರೆ. ಸೊ ವಾಕಲ್ಲಿ ಬಂದು ನಡ್ಕೊಂಡ್ಬಂದು ಒಳಗಡೆ SBIಗೆ ಕರೆಕ್ಟಾಗಿ ಎಂಟ್ರಿ ಹಾಕ್ಬಿಟ್ಟು, ಸೊ ಅಲ್ಲಿ ಬೇಸಿಕಲಿ ಯಾವ್ದು ವೀಕ್ ಗೋಡೆ ಅಂತ ಲೆಕ್ಕಾಚಾರ ಮಾಡಿದ್ದಾರೆ, ಯಾವ್ದು ವೀಕ್ ಗೋಡೆ ಇದೆ, ಸೊ ಆ ವೀಕ್ ಗೋಡೆನ ಹೊಡೆದಾಕಿದ್ದಾರೆ. ವೀಕ್ ಗೋಡೆ ಹೊಡೆದಾಕ್ಬಿಟ್ಟು ಮತ್ತೆ ಲಾಕರಿನ ಯಾವ ಕಡೆ ಇದೆ ಅಂತ ಲಾಕರ್ನ ಕಟ್ ಮಾಡೋಕ್ಕೆ ಗ್ಯಾಸ್ ಕಟರ್ಸ್ ಯೂಸ್ ಮಾಡಿದಾರಂತೆ. ಸೊ ನೀಟಾಗಿ ಗ್ಯಾಸ್ ಕಟರ್ ಕಟ್ ಮಾಡಿ, ಸೊ ಸೇಮ್ ನವಗ್ರಹ 2 ಅವರು ನವಗ್ರಹ 1ಅಲ್ಲಿ ಅದು ಇದು ಮಾಡಿದ್ದಾರೆ ಅಂಬಾರಿನ. ಸೊ ಇವ್ರು ನವಗ್ರಹ 2 ಮಾಡೋರೆ ಚಿನ್ನದನ. ಸೊ ಇದನ್ನ ಗ್ಯಾಸ್ ಕಟ್ರಲ್ಲಿ ಯೂಸ್ ಮಾಡಿ ಅದನ್ನ ತೆಗ್ದು ಚಿನ್ನನೆಲ್ಲ ನೀಟಾಗಿ, ಇದೇನು ಅದು ಯಾವ ಚಿನ್ನಗಳು ಅಂತ ಅಂದರೆ, ಈ ಸೊಡ ಇಟ್ಟು ಕಾಸುಗಳು ಇದು ಲೋನ್ ಇಸ್ಕೊಂಡಿರ್ತಾರಲ್ಲ ಆ ಚಿನ್ನಗಳದು. ಸೊ ಅದನ್ನ ಎತ್ಕೊಂಡು ನೀಟಾಗಿ ಗೊತ್ತಾಗದಿರಂಗೆ ಫಿಂಗರ್ ಪ್ರಿಂಟ್ಸು, ಆಮೇಲೆ ಡಾಗ್ ಸ್ಕ್ವಾಡ್ ಬರುತ್ತೆ ಗೊತ್ತಾ, ಡಾಗ್ ಸ್ಕ್ವಾಡ್ ಅಂದರೆ ಈ ನಾಯಿ ಕರ್ಕೊಂಬರ್ತಾರೆ ಅಲ್ಲಿಗೆ. ಸೊ ಅದು ಗೊತ್ತಾಗಬಾರ್ದು ಅಂದ್ಬಿಟ್ಟು ಸುತ್ತ ಖಾರದ ಪುಡಿ ಎರಚಿ, ಒಂಚೂರು ಸ್ಮೆಲ್ ಬರಬಾರ್ದು, ಯಾಕಂದರೆ ಕಷ್ಟ ಆಗುತ್ತಲ್ಲ. ಈಗ ಖಾರದ ಪುಡಿ ಎರಚಿದ್ರೆ ಎಲ್ಲಿ ಡಾಗ್ ಎಲ್ಲಿ ಇದು ಮಾಡೋಕೆ ಹೋಗುತ್ತೆ, ಸ್ಮೆಲ್ ನೋಡೋಕೆ ಹೋದ್ರೆ ಗಾಟ್ ಹೊಡೆದು ಬಿಡುತ್ತಲ್ಲ. ಸೊ ಆ ಥರ ಮಾಡಿ ಫಿಂಗರ್ ಪ್ರಿಂಟ್ಸ್ ಇದ್ದಿರಂಗೆ ಮಾಡಿ ಏನು. ಸೊ ಟೋಟಲಿ ಆ ಫಸ್ಟ್ ಇನ್ವೆಸ್ಟಿಗೇಷನ್ ಏನು ಇನಿಷಿಯಲ್ ರಿಪೋರ್ಟ್ ಮಾಡಬೇಕಲ್ಲ ಫಸ್ಟು, ಸೊ ಝೀರೋ ಏನೋ ನಮಗೆ ಕ್ಲೂ ಸಿಕ್ಕಿರೋದು ಪೊಲೀಸರು ಹೇಳೋದು, ಏನು ಕ್ಲೂನೇ ಸಿಕ್ಕಿಲ್ಲ, ಅಷ್ಟು ಇದಾಗಿ ಮಾಡಿದ್ದಾರೆ. ಆಮೇಲೆ ಅವ್ರ ಗಮನ ಈ ನಾರ್ತ್ ಇಂಡಿಯಾ ಸೈಡ್ ಅವರು ಇದ್ದಾರಲ್ಲ, ಈ ಗ್ಯಾಂಗ್ಗಳ ವಿರುದ್ಧ ಹೋಗಿದೆ. ಸೊ ಅವರು ಅಲ್ಲ ಅಂತ ಗೊತ್ತಾದ ಮೇಲೆ ಈ ಕಡೆ ಬಂದಿರೋದು. ಸೊ ಅಷ್ಟು ಗ್ಯಾಪಲ್ಲಿ ಏನು ಮಾಡಿದ್ದಾರೆ, 2 ಜನ ಚಿನ್ನ ಕದ್ದಿ ಬೈ ವಾಪಸ್ ತರ್ಕೊಂಡ್ಬಂದು ಕಾರ್ ಡಿಕ್ಕಿಗೆ ಹಾಕ್ಕೊಂಡು, ಸೊ ನೀಟಾಗಿ ಅಲ್ಲಿಂದ 1.5 kg ಏನೋ ಚಿನ್ನ ಎತ್ಕೊಂಡು, ಎಲ್ಲೂ ಏನು ಇದು ಮಾಡಿದೆ, ಚಿನ್ನ 1.5 kg ಚಿನ್ನ ಇಟ್ಕೊಂಡು, ಇನ್ನು ಮಿಕ್ಕಿದ 16 kgನೋ 16.5 kg ಚಿನ್ನನ ತೊಗೊಂಡೋಗಿ ಅವನ ಊರು ವಿಜಯ್ ಅಂತ ಏನಿದಾನಲ್ಲ, ಅವನ ನೇಟಿವ್ ಊರೊಂದಿದೆ ತಮಿಳ್ನಾಡು, ಈ ಮಧುರೈ ಹತ್ರ. ಸೊ ಮಧುರೈಯಲ್ಲಿ ಅವನದೇನು ನೇಟಿವ್ ಇದೆಯಂತೆ, ಅಲ್ಲಿ ತೊಗೊಂಡೋಗಿ ಬಾವಿಲಿ, ಅವ್ರ ನೇಟಿವ್ ಪ್ಲೇಸ್ ಪಕ್ಕದಲ್ಲೇ ಬಾವಿ ಇದೆಯಂತೆ, ಬಾವಿಲಿ ತೊಗೊಂಡೋಗಿ ನೀಟಾಗಿ ಯಾರಿಗೂ ಗೊತ್ತಾಗದಿರಂಗೆ ಅದನ್ನು ಊತಾಕ್ಬಿಟ್ಟವನೇ, ಯಾರಿಗೂ ಗೊತ್ತಾಗಬಾರ್ದು. ಸೊ ಈ 6 ಜನ ಹೆಂಗೆ ಪ್ಲ್ಯಾನ್ ಮಾಡೋರೆ ಅಂತಂದರೆ, ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಸಂಬಂಧಕ್ಕಾಗಲಿ, ನಿಮ್ಮ ಎಂಥ ಕ್ಲೋಸ್ ಫ್ರೆಂಡ್ಗಳಾಗಲಿ ನೀವು ಈ ವಿಷಯನ ಬಾಯಿ ಬಿಡಬಾರ್ದು ಅಂತ. ಯಾಕಂದರೆ ಒಬ್ರಿಗೆ ಬಾಯಿ ಬಿಟ್ಟರೆ ಮುಗೀತು, ವಿಷಯ ಈಚೆಗೆ ಬಂದ್ಬಿಡುತ್ತೆ ಅಂತ. ಸೊ ಆಟೋಮೆಟಿಕಲಿ ಅವ್ರು ಶ್ರೀಮಂತ ಆಗೋದ್ರೆ ನಾಳೆ ದಿನ ಏನು ಸಡನ್ನಾಗಿ ರಾತ್ರಿ ಶ್ರೀಮಂತ ಆಗೋದ್ರಲ್ಲ ಅಂತ ಜನಕ್ಕೆ ಡೌಟ್ ಬರುತ್ತೆ. ಸೊ ಆಮೇಲೆ ಕೇಸು ಮತ್ತು ಏನಾದರೂ ಅಂತ ಅಂದ್ಬಿಟ್ಟು ಗೊತ್ತಾಗ್ಬಿಡುತ್ತೆ ಅಂದ್ಬಿಟ್ಟು ಯಾರೂ ಬಾಯಿ ಬಿಡ್ದಿರಂಗೆ ಡೀಟೇಲಾಗಿ, ಇನ್ಕ್ಲೂಡಿಂಗ್ ಫೋನ್ ಕಾಲ್ಸ್ ಇಲ್ಲದೆ ಏನೂ ಮಾಡಿದೆ ಎಷ್ಟು ಪಕ್ಕಾ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಸಕ್ಸೀಡ್ ಕೂಡ ಆಗಿದ್ದಾರೆ ಅವರು. ಬಟ್ ಯಾವುದೋ ಒಂದು ಸಣ್ಣ ಕ್ಲೂಗಳಿಂದ ಪೊಲೀಸರು ಸಿಕ್ಕಿರೋ ಪ್ರಕಾರ, ಪೊಲೀಸರು ಅದು ಕ್ಲೂಗಳನ್ನ ಹೇಳಿಲ್ಲ ಏನು ಮಾಹಿತಿಯಿಂದ ಸಿಕ್ತು ಅವ್ರದ್ದು ಡೀಟೈಲು ಡೇಟಾ ಅಂತ. ಸೊ ಆಬ್ವಿಯಸ್ಲಿ ಅಕ್ಕಪಕ್ಕ ವಿಚಾರಣೆಗಳು ಮಾಡಿದಾಗ, ಬ್ಯಾಂಕಲ್ಲೇ ವಿಚಾರಣೆ ಮಾಡಿದಾಗ ಈ ಥರ ಕೊಲೆ ಕೇಸ್ಗಳು ಇಲ್ಲ ದರೋಡೆ ಕೇಸ್ಗಳು ನಡೆಯೋದು ಏನಾದರೂ ಒಂದು ಮೋಸ್ಟ್ಲಿ ಈ ಗ್ಯಾಂಗ್ಗಳಿಂದ, ಅಥವಾ ಯಾವುದಾದ್ರೂ ಒಂದು ರೈವಲ್ರಿ ಇಲ್ಲ ಏನೋ ಒಂದು ಮುನ್ಸು ಕೋಪದಿಂದ ಯಾರಾದರೂ ವಿರುದ್ಧವಾಗಿ ಅದರಿಂದ ದರೋಡೆ ನಡೆಯುತ್ತೆ ಅಂದ್ಬಿಟ್ಟು. ಸೊ ಯಾರು ಲೋನ್ ಹಾಕ್ಸಿ ಇದು ಮಾಡಿದ್ರು,
ಅದರಲ್ಲಿ ಏಜ್ನ ಫಿಲ್ಟರ್ ಮಾಡ್ತಾರೆ, ಯಾರು ಲೋನ್ ರಿಜೆಕ್ಟ್ ಆಗಿದೆ, ಯಾರು ಜಗಳ ಆಡಿದ್ದಾರೆ ಲಾಸ್ಟ್ ಪ್ರೀವಿಯಸ್ 6 ಮಂತ್ಸಲ್ಲಿ ಯಾರು ಜಗಳ ಆಡಿದ್ದಾರೆ ಬ್ಯಾಂಕಲ್ಲಿ, ಅದನ್ನೆಲ್ಲ ಚೆಕ್ ಮಾಡಿದಾಗ ಡಾಟ್ಸ್ ಎಲ್ಲ ಕನೆಕ್ಟ್ ಮಾಡಿದಾಗ ಒಂದು ಪಿಕ್ಚರ್ ಸಿಕ್ಕಿದೆ, ಅದೇ ವಿಜಯ್. ಸೊ ಫೈನಲಿ ವಿಜಯ್ ಅಂದ್ಕೊಂಡಂಗೆ ಅವರು ರಾತ್ರೋರಾತ್ರಿ ಸ್ಟಾರ್ ಆಗ್ಬೋದು ಅಂತ ಅಂದ್ಕೊಂಡಿದ್ರೇನೋ, ಬಟ್ ಆ ಪ್ಲ್ಯಾನ್ ಸಕ್ಸಸ್ ಆಗಲಿಲ್ಲ. ಫೈನಲಿ ಸಿಗಾಕೊಂಡ್ರು. ಅವ್ರ ಹತ್ರ ಒಂದು 250 ಗ್ರಾಮು 300 ಗ್ರಾಮು ಚಿನ್ನ ಇತ್ತಂತೆ ಸಿಗಾಕೊಂಡಿದ್ದಿನ. ಅವ್ರು ಯಾಕೆ ಇಷ್ಟು ನೀಟಾಗಿ ಮಾಡಿದ್ದಾರೆ ಅಂತ ಅಂದರೆ ಆ ಬೇಜಾರು, ನನಗೆ ಲೋನ್ ಸಿಗದೇ ಇರೋ ಕಾರಣ, ನನಗೆ ಜೀವನದಲ್ಲಿ ಬೆಳೆಯೋಕ್ಕಾಗಿಲ್ವಲ್ಲ ಅನ್ನೋ ಕಾರಣದಿಂದ. ಅದು ಬೇರೆ ಮನಿ ಹೈಸ್ಟ್ ಸೀರೀಸ್ ನೋಡಿದ್ರಂತೆ ನೆಟ್ಫ್ಲಿಕ್ಸಲ್ಲಿ ಕೂತ್ಕೊಂಡು ನೀಟಾಗಿ. ಮನಿ ಹೈಸ್ಟ್ ಮಾಡಿದ್ದಾರೆ ಸೀರೀಸ್ ನೋಡ್ತೀರಾ ನೀವು. ಸೊ ಅದ್ರ ಪ್ರಕಾರನೇ ನೀಟಾಗಿ ಡೀಟೇಲಾಗಿ ನೋಡಿ, ಅವನ ಮೇಲೆ ಯೂಟ್ಯೂಬ್ ಸರ್ಚ್ ಎಲ್ಲ ಮಾಡಿ ಯಾವ ಥರ ಕಳ್ತನ ಮಾಡ್ಬೋದು, ಹೆಂಗೆ ಮಾಡ್ಬೋದು, ಏನು ಮಾಡ್ಬೋದು, ಯೂಸ್ ಮಾಡ್ಬೋದು ಅಂತೆಲ್ಲ ಸರ್ಚ್ ಮಾಡಿ ಕರೆಕ್ಟಾಗಿ ಒಂದು 3-4 ದಿನ ರಜೆ ಇರೋ ಟೈಮಲ್ಲಿ ಬ್ಯಾಂಕ್ಗೆ ದರೋಡೆ ಮಾಡಿರೋದು. ಯಾಕಂದರೆ 3-4 ದಿನ ರಜೆ ಇದ್ದಾಗ ಯಾರು ಬರಲ್ಲ ಕೆಲಸಕ್ಕೆ, ಸೊ ಅಂದ್ಬಿಟ್ಟು ದರೋಡೆ ಮಾಡೋಕ್ಕೆ ಟ್ರೈ ಮಾಡಿರೋದು. ಸೊ ಇಷ್ಟು ಚಿನ್ನನ ಭೂಮಿ ಕೆಳಗಡೆ, ಈ ಬಾವಿ ಕೆಳಗಡೆ ಇಟ್ಬಿಟ್ಟು ಫೈನಲಿ ಸಿಗಾಕೊಂಡಾಗ ಲಾಸ್ಟಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಅವ್ನು ಬಾಯಿ ಬಿಟ್ಟಿದ್ದಾನೆ, A to Z ನೀಟಾಗಿ ಎಲ್ಲ ಬಾಯಿ ಬಿಟ್ಟು ಹಿಂಗೆ ಮಾಡಿದ್ವಿ, ಹಿಂಗಿತ್ತು ಅಂದ್ಬಿಟ್ಟು. ಸೊ ಅವ್ರ ಪ್ಲ್ಯಾನ್ ಏನಿತ್ತು ಅಂದರೆ ಸ್ವಲ್ಪನೇ ತಿನ್ನೋಣ, ಸ್ವಲ್ಪನೇ ತೊಗೊಳ್ಳೋಣ. ಈಗ 100 ಗ್ರಾಮ್ 200 ಗ್ರಾಮ್ ತೊಗೊಂಡ್ರೆ ಸಾಕಲ್ಲ, ಇನ್ನೇನು ಬೇಕು, ಅದೇ ಜಾಸ್ತಿ ಆಯಿತು. ಸೊ ಇವತ್ತು ಈ ಥರ ಸಿಗಾಕೊಂಡು ಆಲ್ಮೋಸ್ಟ್ ಅವರ ಜೀವನನೇ ಬರ್ಬಾದ್ ಮಾಡ್ಕೊಂಡಿದ್ದಾರೆ. ಸೊ ಇವ್ರು ಇನ್ಫ್ಯಾಕ್ಟ್ ಯಾವುದೇ ಥರದ ಹಳೆ ಪ್ರೀವಿಯಸ್ ಕೇಸ್ಗಳಿಲ್ಲ ಇವ್ರದ್ದು, ಇಲ್ಲ ಯಾವುದೇ ಹಿಸ್ಟ್ರಿ ಇಲ್ಲ ಈ ಥರ ಕಳ್ತನದಾಗಲಿ, ಇಲ್ಲ ಮತ್ತೊಂದು. ಸೊ ಇವ್ರದ್ದು ಇನಿಷಿಯಲಿ ಫಸ್ಟ್ ಅಟೆಂಪ್ಟೇ, ಅದರಲ್ಲೂ ತುಂಬ ಸಕ್ಸಸ್ ಆಗಿದೆ. ಬಟ್ ಫೈನಲಿ ಎಲ್ಲೋ ಲಾಸ್ಟಲ್ಲಿ ಸಿಗಾಕೊಬಿಟ್ಟಿದ್ದಾರೆ. ಅವ್ರು ಸಿಗಾಕೊಳ್ಳದೆ ಇದ್ದರೆ ಅವರು ಬಿಡಿ, ಅವರು ಸ್ಟಾರ್ ಎಲ್ಲೋ ಹೋಗ್ಬಿಟ್ಟಿರೋದೇನೋ, ಅವ್ರಿಗೆ ಏನೋ ಆಗ್ಬಿಟ್ಟಿರೋದೇನೋ. 17 kg ಚಿನ್ನ ಅಂದರೆ ಸುಮ್ಮನೆನಾ, ತಗೊಳಕ್ಕೆ ಸಾಧ್ಯನೇ ಇಲ್ಲ. ಅದು ಆಲ್ಮೋಸ್ಟ್ ಅರೌಂಡ್ 14 to 15 crores, ಒಬ್ಬೊಬ್ಬ 2-3 ಕೋಟಿ ಅಂತ ಇಟ್ಕೊಂಡ್ರು ಅವ್ರ ಜೀವನ ಸೆಟ್ಲ್ ಆಗಿಬಿಟ್ಟಿರೋದು. ಸಿಗಾಕೊಂಡು ಪೊಲೀಸ್ ಅವ್ರಿಗೆ ಇದಕ್ಕೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಸೊ ಪೊಲೀಸ್ ಅವರು ಒಂದು ಕಾರ್ಯಾಚರಣೆಗೆ, ಅವರ ಒಂದು ಛಲಕ್ಕೆ, ಯಾಕಂದರೆ ಅಷ್ಟು ಚಿನ್ನ ಎಷ್ಟೋ ಬಡವ್ರದಿತ್ತು, ಮತ್ತು ಎಷ್ಟು ಕಾಸಿಲ್ಲ, ಹಡ ಇಟ್ಟಿದ್ದಾರೆ ಅಂದರೆ ಅದು ಲೆಕ್ಕ ಮಾಡ್ಕೊಳ್ಳಲ್ಲ. ಲೋವರ್ ಮಿಡಲ್ ಕ್ಲಾಸ್ ಅವರು. ಸೊ ಅವ್ರ ಚಿನ್ನಗಳಿತ್ತು, ಅವ್ರಿಗೆಲ್ಲ ಹೆಂಗಾಗಿರುತ್ತೆ ಟೆನ್ಷನ್. ಸೊ ಆ ಚಿನ್ನಗಳನ್ನೆಲ್ಲ ತೆಗೆದು ವಾಪಸ್ ಕೊಡೋಕ್ಕೆ ಪೊಲೀಸ್ ಅವರು ಸಹಾಯಕಾರ ಮಾಡಿದ್ದಾರೆ. ಸೊ ಪೊಲೀಸ್ ಅವ್ರಿಗೆ ಒಂದು ಥ್ಯಾಂಕ್ ಯು ಹೇಳಿ ಈ ವಿಡಿಯೋನ ಮುಗಿಸೋಣ. ಸೊ ಎಲ್ರಿಗೂ ನಮಸ್ಕಾರ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಥ್ಯಾಂಕ್ ಯು.